ಶಾಸಕ ಬಸವರಾಜ ವಿ ಶಿವಗಂಗಾ ಕೇವಲ ಶಾಸಕರಾಗಿ ಮುಂದುವರಿಯುವುದಲ್ಲದೆ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಲಿದ್ದಾರೆಂದು ತಾವರೆಕೆರೆ ಶಿಲಾಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದರು. ತಾವರೆಕೆರೆ ಗ್ರಾಮದ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಶಾಸಕ ಬಸವರಾಜ ವಿ ಶಿವಗಂಗಾ ಅವರ ಜನ್ಮದಿನದ ಪ್ರಯುಕ್ತ ಕಾರ್ಯಕರ್ತರು ಆಯೋಜಿಸಿದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಕ್ಷೇತ್ರದ ಶಾಸಕರು ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಮಾತು ಕಡಿಮೆ ಕೆಲಸ ಜಾಸ್ತಿ ಎನ್ನುವ ರೀತಿ ನಡೆನುಡಿ ಹೊಂದಿದ್ದು, ಇವರ ನಿರಂತರವಾದಂತಹ ಪರಿಶ್ರಮದಿಂದ ಜನಸಾಮಾನ್ಯರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದು, ಇವರ ತಂದೆ ತಾಯಿಯ ಪುಣ್ಯದ ಫಲವಾಗಿ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೌಡ್ರು ತಿಪ್ಪಣ್ಣ, ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ, ಗ್ರಾಮ ಪಂಚಾಯತಿ ಸದಸ್ಯರಾದ ಅಣ್ಣಮಲೈ, ಸಂಜು, ಮುಖಂಡರುಗಳಾದಂತಹ ಅಜಯ್, ಸಂಜು ಪಾಟೀಲ್, ಪುರುಷೋತ್ತಮ್ ಸೇರಿದಂತೆ ಮತ್ತಿತರರಿದ್ದರು. ತಾವರೆಕೆರೆ ಗ್ರಾಮದಲ್ಲಿ ಈ ದಿವಸ ಕ್ಷೇತ್ರದ ನಾಯಕರು, ಶಾಸಕರು ಮತ್ತು ಮುಂದಿನ ಈ ವರ್ಷ 44ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಿದ್ದಾರೆ. 45ನೇ ಜನ್ಮ ದಿನೋತ್ಸವವನ್ನು ಶಾಸಕರಾಗಿ ಆಚರಣೆ ಮಾಡಲ್ಲ, ಒಬ್ಬ ಸಚಿವರಾಗಿ ಆಚರಣೆ ಮಾಡಬೇಕು. ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸ್ತಾ ಇದ್ದಾರೆ. ಅತಿ ಹೆಚ್ಚು ಮಾತು ಕಮ್ಮಿ, ಕೆಲಸ ಜಾಸ್ತಿ, ಅನಿಸುತ್ತೆ. ಹೋಮ ಜಾಸ್ತಿ, ಪ್ರೀತಿನೂ ಜಾಸ್ತಿ. ಜನರ ಜೊತೆ ಬೆರೆಯೋದು ಬಹಳ ಖುಷಿ. ಏಕೆಂದರೆ ಮಾಧ್ಯಮಗಳಲ್ಲಿ ಅವರ ಮಾತಿನ ವೇಗವನ್ನು ನೋಡಿದರೆ ಬೇರೆ ಸಚಿವರಾಗೋದಕ್ಕೆ ಸಂಶಯ ಇಲ್ಲ ಅಂತ ಅನಿಸ್ತದೆ. ಪರಮಪೂಜ್ಯ ನಮ್ಮ ಮಂಡಲ ಹಿರಿಯ ಪರಮಪೂಜ್ಯ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ಚನ್ನಗಿರಿಯ ಮಾವಿನಮಳೆ ಕ್ಷೇತ್ರದಲ್ಲಿ ಪ್ರಸ್ತುತ ಶಾಸಕರಿದ್ದು, ಶಾಸಕರಿದ್ದು ಸಮಾರಂಭ ನಡೀತಾ ಇತ್ತು. ಆ ಸಮಾರಂಭ ನಡೀಬೇಕಾದ್ರೆ ಶಾಸಕರ ಕೈಯಿಂದ ಬಿಟ್ಟು ಶಾಸಕರನ್ನು ಕರೆದು ಅವ್ರು ಶಾಸಕ ಆಗಿರಲಿಲ್ಲ, ಒಬ್ಬ ವಿಫಲ ಸಿಗಲಿಲ್ಲ. ಆದರೆ ಅದು ಆಯ್ತು ಅಂದ್ರೆ ಅದು ಗುರುವಾಣಿ ಆಗಿದೆ ಅಂತ ಅರ್ಥ. ಮಾವಿನಮಳೆಯ ಗುರುವಾಣಿ ಆಗಿದೆ. ಅದೇ ರೀತಿಯಾಗಿ ತಾವರೆಕೆರೆ ಗ್ರಾಮದ ಪ್ರಸ್ತುತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ. ಆಂಜನೇಯ ಅವರ ಸದಾಕಾಲ ಅವರಿಗೆ ಇರುತ್ತೆ. ಹಾಗಾಗಿ ಅವ್ರ ಕ್ಷೇತ್ರವನ್ನ ಎಷ್ಟು ವೇಗವಾಗಿ ಮುಂದುವರಿಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಗೊತ್ತಿದೆ, ಕಾರ್ಯಕರ್ತರಿಗೆ ಗೊತ್ತಿದೆ, ಇದೆಲ್ಲ ಗೊತ್ತಿದೆ. ಮನುಷ್ಯ ಯಾರೇ ಆಗಲಿ ಕೆಲಸ ಮಾಡ್ತಾರೆ ಮಾತ್ರ ಅವನ್ನ ಒಪ್ಕೊಳ್ತಾರೆ. ನಿರಂತರ ಪರಿಶ್ರಮ ಮಾಡಬೇಕು. ಶಾಸಕರಾಗಿ ಸಮಾಜವನ್ನು ಬರಬೇಕಂದ್ರೆ ಬಹಳಷ್ಟು ಪುಣ್ಯದ ಫಲ. ಸಮಾಜ ಸೇವೆ ಮಾಡೋದು ಪುಣ್ಯದ ಫಲ. ಸಮಾಜವಾಗಿ ನನಗೆ ಅನಿಸಿದ ಮಟ್ಟಿಗೆ ನಾವು ಸ್ವಾಮಿ ಆಗಿದ್ರೆ ನನ್ನ ಪೂರ್ವಜನ್ಮದ ಪುಣ್ಯದ ಫಲ. ಸಮಾಜದ ಸೇವೆ ಮಾಡ್ತೀವಿ ಅಂದ್ರೆ ಅವ್ರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಇವತ್ತು ಶಾಸಕರಾಗಿದ್ದಾರೆ. ಶಾಸಕರು ಆದರೆ ಅವ್ರ ತಂದೆ ತಾಯಿ ಈ ಸ್ಥಾನಕ್ಕೆ ಅವ್ರು ತಂದುಕೊಂಡಿರಲ್ಲ, ಅವ್ರಿಗೆ ನಾವು ಜೋರಾಗಿ ಚಪ್ಪಾಳೆ ತರ್ತೀವಿ.